ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಸುಂದರ ದಂಪತಿಯ ಜೀವನದಲ್ಲಿ ನಡೆದ ನಿಜ ಘಟನೆ. ಒಂದು ಸಣ್ಣ ಸುಳ್ಳು ಅವರ ಸಂಬಂಧವನ್ನೇ ಹೇಗೆ ಬದಲಿಸಿತ್ತು ಅನ್ನೋದು ಈ ಕತೆ ಆಗಿರುತ್ತೆ. ಈ ಕತೆ ನಿಮಗೆ ಕಣ್ಣೀರು ತರಿಸುತ್ತೆ. ಈ ಕತೆನ ಪೂರ್ತಿಯಾಗಿ ಕೇಳಿ, ಇಷ್ಟ ಆದ್ರೆ ಲೈಕ್ ಮಾಡಿ. ರವಿ ಮತ್ತು ದಿವ್ಯಾ ಇಬ್ಬರು ತುಂಬಾ ಸಂತೋಷದಿಂದ ಬದುಕುತ್ತಿದ್ದ ದಂಪತಿ. ರವಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ದಿವ್ಯಾ ಮನೆಯಲ್ಲೇ ಇರುತ್ತಿದ್ದಳು. ಆದರೆ ಅವಳಿಗೆ ಒಂದು ಸೀಕ್ರೆಟ್ ಇತ್ತು. ಒಂದು ದಿನ ದಿವ್ಯಾ ಡಾಕ್ಟರ್ ಹತ್ರ ಹೋಗಿದ್ಲು. ಡಾಕ್ಟರ್ ಹೇಳಿದ ಮಾತು ಅವಳ ಜೀವನವನ್ನೇ ಕದಲಿಸಿ ಬಿಟ್ಟಿತ್ತು. ನಿಮಗೆ ಕ್ಯಾನ್ಸರ್ ಇದೆ. ಆ ಮಾತು ಕೇಳಿ ಅವಳಿಗೆ ಶಾಕ್ ಆಯ್ತು. ಆದ್ರೆ ಅವಳು ಈ ವಿಷಯವನ್ನು ರವಿಗೆ ಹೇಳಲಿಲ್ಲ. ಯಾಕೆಂದ್ರೆ ರವಿ ತುಂಬಾ ಸೆನ್ಸಿಟಿವ್ ಆಗಿತ್ತು. ಅವನು ತಾಳಲಾರೆನೆಂದು ಅವಳು ಭಯಪಟ್ಟಳು. ದಿನಗಳು ಕಳೆಯುತ್ತಾ ಹೋಯಿತು. ದಿವ್ಯಾ ಸ್ಲೋಲಿ ಚೇಂಜ್ ಆಗ್ತಾ ಹೋದ್ಲು. ಅವಳು ಹಿಂದಿನಂತಿರಲಿಲ್ಲ. ನಗೋದಿಲ್ಲ, ಮಾತಾಡೋದಿಲ್ಲ. ರವಿ ಇದನ್ನ ಗಮನಿಸಿದ. ಅವನು ಕೇಳ್ತಾ, ಏನಾಯ್ತು ದಿವ್ಯಾ? ಅವಳು ಹೇಳಿದಳು, ನನಗೆ ನಿನ್ನ ಜೊತೆ ಬದುಕೋದು ಇಷ್ಟ ಇಲ್ಲ. ರವಿಗೆ ಈ ಮಾತು ಕೇಳಿ ಶಾಕ್ ಆಯ್ತು. ಅವನು ಕೇಳಿದ, ಏಕೆ? ಅವಳು ಸುಳ್ಳು ಹೇಳಿದಳು, ನನಗೆ ಬೇರೆ ಯಾರನ್ನೋ ಇಷ್ಟವಾಗಿದೆ. ಆ ಮಾತು ಕೇಳಿ ರವಿಯ ಹೃದಯವು ಒಡೆದು ಹೋಯಿತು. ಅವನು ಅವಳನ್ನು ಬಿಟ್ಟು ಹೊರಟು ಹೋದ. ಕೆಲವು ತಿಂಗಳ ನಂತರ ರವಿ ತನ್ನ ಸ್ನೇಹಿತನಿಂದ ಒಂದು ಶಾಕಿಂಗ್ ನ್ಯೂಸ್ ಕೇಳಿದ. ಆ ನ್ಯೂಸ್ ಕೇಳಿ ಅವನ ಹೃದಯವು ಒಡೆದು ಹೋಯಿತು. ದಿವ್ಯಾ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಅವನು ಹಾಸ್ಪಿಟಲ್ಗೆ ಓಡೋಡಿ ಬಂದ. ಅಲ್ಲಿ ಡಾಕ್ಟರ್ ಹೇಳಿದ ಮಾತು ಕೇಳಿದ. ಅವಳು ನಿಮಗೆ ನೋವು ಕೊಡಬಾರದೆಂದು ಸುಳ್ಳು ಹೇಳಿದ್ದಾರೆ. ರವಿ ಕಣ್ಣೀರಿನಲ್ಲಿ ಮುಳುಗಿದ. ಅವನು ನಿಧಾನವಾಗಿ ದಿವ್ಯಾ ಹತ್ತಿರ ಹೋದ. ದಿವ್ಯಾ ನಿಧಾನವಾಗಿ ಹೇಳಿದಳು, ನಿನ್ನನ್ನು ಕಾಪಾಡೋಕೆ ನಾನು ಸುಳ್ಳು ಹೇಳಿದ್ದೆ. ಅವನು ಅತ್ತ, ನನಗೆ ನಿನ್ನ ಜೊತೆ ಇರೋದು ಸಾಕು, ಸತ್ಯ ಹೇಳಿದ್ರೆ ಸಾಕಿತ್ತಲ್ಲ. ಆ ದಿನ ಅವರಿಗೆ ಗೊತ್ತಾಯ್ತು, ಸತ್ಯ ಯಾವಾಗಲೂ ನೋವು ಕೊಡಬಹುದು, ಆದ್ರೆ ಸುಳ್ಳು ಇನ್ನಷ್ಟು ನೋವು ಕೊಟ್ಟು ಇಬ್ಬರನ್ನು ದೂರ ಮಾಡಿತ್ತು. ನೀವು ಪ್ರೀತಿಸುತ್ತಿರುವವರಿಗೆ ಯಾವಾಗಲೂ ಸತ್ಯ ಹೇಳಿ. ಸಮಯ ಕೈ ತಪ್ಪಿದರೆ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತೆ. ನಿಮಗೆ ಇಂಥ ಸ್ಟೋರೀಸ್ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತಾನು ಕಮೆಂಟ್ ಮಾಡಿ. ಗಂಡ ಹೆಂಡತಿ ನಡುವೆ ಸುಳ್ಳು ಹೇಳೋದು ಎಷ್ಟು ದೊಡ್ಡ ತಪ್ಪು ಅಂತಾನು ಕೂಡ ಕಮೆಂಟ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.